ಎಲ್ರಿಗೂ ನಮಸ್ಕಾರ. ಕುವೆಂಪು ಅವರು ಬರೆದ ಸ್ವಾಮಿ ವಿವೇಕಾನಂದ ಕೃತಿಯಿಂದ ಅವರ ಜನನ ಮತ್ತು ಬಾಲ್ಯದ ಭಾಗದೊಳಗೆ ರಾಮ ಮತ್ತು ಸೀತೆ ವಿವಾಹಿತ ಜೀವನ ಉನ್ನತವಾಗಿದ್ರೇನು, ಪವಿತ್ರವಾಗಿದ್ರೇನು, ಅದು ಕುವೆಂಪು ಅವರ ಆದರ್ಶ ಅಲ್ಲ ಅನ್ನೋ ಕಾರಣವನ್ನು ಅರ್ತು ಆ ವಿಗ್ರಹವನ್ನು ಮಹಡಿಯ ಮೇಲಿನಿಂದ ಎತ್ತಿ ಬೀದಿಗೆ ಎಸಿತಾರೆ. ಅದು ನುಚ್ಚು ನೂರಾಗ್ತದ. ನರೇಂದ್ರ ವಿಜಯಿಯಾಗಿ ವೀರರಂತೆ ಗರ್ವಿತ ಪದ ವಿನ್ಯಾಸದಿಂದ ಮಹಡಿಯನ್ನು ಬಿಡ್ತಾರೆ. ಮುಂದೇನಾಗ್ತದ ಕೇಳ್ರಿ ಇವತ್ತು. ವಿನೋದಕರವಾಗಿ ಲಘುವಾಗಿ ತೋರುವ ಈ ಬಾಲಲೀಲೆಯ ಘಟನೆಯಲ್ಲಿ ಭವಿಷ್ಯತ್ತಿನ ಛಾಯೆ ಸುಳಿದಾಡುತ್ತಿದೆ. ಮುಂದೆ ನರೇಂದ್ರನ ಜೀವನದಲ್ಲಿ ಬಂದೊದಗಲಿರುವ ಸಂಸಾರ ಮತ್ತು ಸನ್ಯಾಸಾದರ್ಶಗಳ ಪರಸ್ಪರ ಗದಾಯುದ್ಧಕ್ಕೆ ಈ ಸಂಗತಿ ಒಂದು ಪ್ರತಿಮೆಯಂತಿದೆ. ಬುದ್ಧಿ ನಿರ್ಣಯಿಸುವ ಮೊದಲೇ ಹೃದಯ ಹಾದಿ ಸೂಚಿಸುತ್ತದೆ ಎಂಬ ಜಾಣ್ನುಡಿಗೆ ಇದೊಂದು ಸಾಕ್ಷಿಯಾಗಿದೆ. ವಿಶ್ವನಾಥ ದತ್ತನ ಮನೆಗೆ ನಾನಾ ಜಾತಿಯ ಜನಗಳು ಬರ್ತಿದ್ರು. ಫಕೀರರು, ಸಾಧುಗಳು ಅಲ್ಲಿಗೆ ಬಂದಾಗ ನರೇಂದ್ರ ಅವರು ಮಾಡುತ್ತಿದ್ದ ಧ್ಯಾನ ಜಪತಪಗಳನ್ನು ಕುತೂಹಲದಿಂದ ನೋಡ್ತಿದ್ರು. ತಾನೂ ಅವರಂತೆ ಭಸ್ಮ ಜಟಾಧಾರಿಯಾಗಿ ಶಿವಧ್ಯಾನ ಮಾಡಬೇಕೆಂದು ರಹಸ್ಯವಾಗಿ ಯೋಚಿಸ್ತಿದ್ರು. ಅದರಂತೆ ಅವನು ಎಷ್ಟೋ ಆವರ್ತಿ ಧ್ಯಾನದ ಲೀಲೆಯಲ್ಲಿಯೇ ತೊಡಗುತ್ತಿದ್ದನು. ಒಂದಿನ ಆತ ತನ್ನ ಶಿವ ವಿಗ್ರಹದ ಮುಂದೆ ಶಿವಯೋಗಿಯ ವೇಷವನ್ನು ತಳೆದು ತಪಸ್ವಿಗಳಂತೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದನು. ಹುಟ್ಟಿದ್ದ ಪಂಚೆಯನ್ನು ಹರಿದು ಕೌಪೀನವನ್ನಾಗಿ ಮಾಡಿಕೊಂಡಿದ್ದನು. ಮೈಗೆಲ್ಲ ಒಲೆಯ ಬೂದಿಯನ್ನು ದಟ್ಟವಾಗಿ ಮೆತ್ತಿಕೊಂಡಿದ್ದನು. ಅಷ್ಟರಲ್ಲಿ ಭುವನೇಶ್ವರಿ ದೇವಿ ಅಲ್ಲಿಗೆ ಬಂದು ಮಗನ ವೇಷವನ್ನು ಕಂಡು, ಇದೇನು ನರೇನ್, ಏನಾಗಬೇಕೆಂದು ಹೀಗೆ ಮಾಡಿಕೊಂಡಿದ್ದೀಯೇ ಎಂದರು. ಮಗ ಸ್ವಲ್ಪವೂ ಅಪ್ರತಿಭನಾಗದೆ, ನೋಡಮ್ಮ, ನಾನು ಶಿವ ಎಂದು ಸಂತಸದಿಂದ ಹೇಳಿದನು. ಅದನ್ನು ಆಲಿಸಿದ ತಾಯಿಯ ಎದೆ ಯಾವುದೋ ಒಂದು ಅನಿರ್ದಿಷ್ಟ ಶಂಕೆಯಿಂದ ಕಂಪಿತವಾಯಿತು. ಅಜ್ಜನಂತೆ ಮೊಮ್ಮಗನು ಎಲ್ಲಿಯಾದರೂ ಸನ್ಯಾಸಿಯಾಗಿ ಬಿಡುವೆನೋ ಎಂದು ಆಕೆ ಬೆದರಿದಳು. ಸರ್ವದಾ ಭಾವಗೋಪನ್ ಅಭ್ಯಾಸ್ತೆಯೂ ದೃಢಚಿತ್ತೆಯೂ ಆದ ಭುವನೇಶ್ವರಿ ಶಿವಸ್ಮರಣೆ ಮಾಡಿ ತಾತ್ಕಾಲಿಕವಾದ ಸ್ನೇಹದ ದೌರ್ಬಲ್ಯವನ್ನು ಹೃದಯದಿಂದ ದೂರ ಮಾಡಿದ್ದಳು. ಭಗವಂತನ ಇಚ್ಛೆ ಇದ್ದಂತಾಗಲಿ, ಅದನ್ನು ತಡೆಯಲು ನಾನಾರು ಎಂದುಕೊಂಡು ಸುಮ್ಮನಾದಳು. ಸುಮಾರು 1 ಗಂಟೆ ಕಳೆದ ಮೇಲೆ ಶಿವಯೋಗಿಯ ವೇಷಧಾರಣೆ ಮಾಡಿದ್ದ ನರೇಂದ್ರನು ಮತ್ತೆ ತಾಯಿಯ ಬಳಿಗೆ ಓಡಿ ಬಂದು, ಇದೇನಮ್ಮ, 1 ಗಂಟೆ ಶಿವಧ್ಯಾನ ಮಾಡಿದ್ರೂ ನನ್ನ ತಲೆಯ ಮೇಲೆ ಶಿವಜಟೆ ಬಳದೇ ಇಲ್ಲ ಎಂದನು. ಹಿರಿಯರು ಹುಡುಗನಿಗೆ ವಿನೋದಕ್ಕಾಗಿ ಶಿವಧ್ಯಾನ ಮಾಡಿದರೆ ಶಿವಜಟೆ ಬೆಳೆಯುತ್ತದೆ ಎಂದು ಹೇಳಿದ್ದರು. ತಾಯಿಯ ಹೃದಯ ಆಶಂಕೆಯಿಂದ ವಿಕಂಪಿಸಿತು. ಶಿವಜಟೆ ಬೆಳೆಯುವುದಕ್ಕೆ ಬಹಳ ಕಾಲ ಹಿಡಿಯುತ್ತದೆ ಕಂದ ಎಂದು ಆ ಕತೆ ಈ ಕತೆ ಹೇಳಿ ಸಮಾಧಾನಪಡಿಸಿದಳು. ಬಾಲಕನು ಚಿಂತಾಮಗ್ನನಾದನು. ತಾಯಿ ಆಗಾಗ, ನೀನು ತಂಟೆ ಮಾಡಿದ್ರಿಂದಲೇ ಶಿವನು ನಿನ್ನನ್ನು ಕೈಲಾಸದಿಂದ ಅಟ್ಟಿಬಿಟ್ಟಿದ್ದಾನೆ ಎಂದು ತನ್ನನ್ನು ಗದರಿಸುತ್ತಿದ್ದುದು ನೆನಪಿಗೆ ಬಂದು, ಅಮ್ಮ, ನಾನು ಹಿಂದೆ ಸನ್ಯಾಸಿಯಾಗಿದ್ದೆ ಎಂದು ತೋರುತ್ತದೆ. ನಾನು ಸರಿಯಾಗಿ ನಡೆದುಕೊಂಡರೆ ಶಿವ ನನ್ನನ್ನು ಮತ್ತೆ ಕೈಲಾಸಕ್ಕೆ ಕರೆಸಿಕೊಳ್ಳುತ್ತಾನೇನೋ ಎಂದು ಪ್ರಶ್ನೆ ಮಾಡಿದನು. ತಾಯಿ ಸ್ವಲ್ಪ ಭೀತಳಾಗಿ, ಹೌದಪ್ಪ ಎಂದು ಬೇರೆ ವಿಚಾರವಾಗಿ ಮಾತೆತ್ತಿದಳು. ಮತ್ತೊಂದು ದಿನ ಬಾಲಕರೆಲ್ಲರೂ ಆಟದ ಮನೆಯಲ್ಲಿ ಆಡುತ್ತಿದ್ದಾಗ ನರೇಂದ್ರನು ಧ್ಯಾನ ಮಗ್ನನಾಗಿ ಕುಳಿತನು. ಇತರ ಬಾಲಕರೆಲ್ಲರೂ ಆಟಕ್ಕಾಗಿ ಅವನಂತೆಯೇ ಮಾಡಿದರು. ಸ್ವಲ್ಪ ಹೊತ್ತಾಯಿತು. ಬಾಲಕನೊಬ್ಬ ಕಣ್ಣು ಬಿಟ್ಟು ನೋಡಲು ನರೇಂದ್ರನ ಮುಂದೆ ದೊಡ್ಡದಾದ ಸರ್ಪವೊಂದು ಹೆಡೆ ಎತ್ತಿ ನಿಂತಿತ್ತು. ಹುಡುಗ ಹಾವು ಹಾವು ಎಂದು ಕೂಗಿಕೊಂಡ. ಹುಡುಗರೆಲ್ಲರೂ ಚಿತ್ಕಾರ ಮಾಡುತ್ತಾ ಮೇಲೆದ್ದು ಹಿಂದಕ್ಕೆ ಚಿಮ್ಮಿದರು. ನರೇಂದ್ರನು ಮಾತ್ರ ಬಾಹ್ಯ ಜ್ಞಾನ ಶೂನ್ಯನಾಗಿ ಕುಳಿತೇ ಇದ್ದನು. ಕೋಲಾಹಲವಾಯಿತು. ಸುದ್ದಿ ಮನೆಯವರಿಗೆ ಮುಟ್ಟಿತು. ತಂದೆ ತಾಯಿ ಮೊದಲಾದವರೆಲ್ಲರೂ ಅಲ್ಲಿಗೆ ಓಡಿ ಬಂದರು. ಅಷ್ಟು ಹೊತ್ತಿಗೆ ಚಂದ್ರೋದಯವಾಯಿತು. ನರೇಂದ್ರನಾಥನ ಕೈಶೋರ್ಯ ಲಾವಣ್ಯ ಸ್ನಿಗ್ಧ ತರುಣ ಸುಂದರ ಮುಖಮಂಡಲದಲ್ಲಿ ಚಂದ್ರರಶ್ಮಿ ಪ್ರತಿಫಲಿತವಾಗಿ ಅದನ್ನು ಸ್ವರ್ಗೀಯ ವಿಭಾವಿ ಕಿರಣವನ್ನಾಗಿ ಮಾಡಿತ್ತು. ದೇಹ ಸ್ಪಂದಹೀನ. ಕುಮಾರಯೋಗಿ ಪದ್ಮಾಸನದಲ್ಲಿ ಧ್ಯಾನ ಮಗ್ನನಾಗಿದ್ದನು. ಸಮ್ಮುಖದಲ್ಲಿ ವಿಷಧರ ಸರ್ಪವು ಭೀಷಣವಾದ ತನ್ನ ಫಣಿಯನ್ನು ವಿಸ್ತರಿಸಿಕೊಂಡು ಮಂತ್ರಮುಗ್ಧವಾದಂತೆ ನಿಶ್ಚಲವಾಗಿ ನಿಂತಿತ್ತು. ಅದನ್ನು ನೋಡಿ ಬಂದವರೆಲ್ಲರೂ ಕಿಂಕರ್ತವ್ಯ ವಿಮೂಢರಾಗಿ ನಿಂತು ಬಿಟ್ಟರು. ಸ್ವಲ್ಪ ಹೊತ್ತಿನಲ್ಲಿಯೇ ಸರ್ಪ ಅಂತರ್ಹಿತವಾಯಿತು. ಹುಡುಕಿದರೆ ಅದು ಸಿಕ್ಕಲಿಲ್ಲ. ಮೈ ತಿಳಿದ ಬಾಲಕನು ಸರ್ಪದ ವಿಷಯವನ್ನು ಕೇಳಿ ವಿಸ್ಮಿತನಾಗಿ, ನನಗೆ ಸರ್ಪದ ಕತೆ ಏನೂ ಗೊತ್ತೇ ಇಲ್ಲ. ನಾನೊಂದು ಅಪೂರ್ವವಾದ ಆನಂದವನ್ನು ಭೋಗಿಸ್ತಿದ್ದೆ ಎಂದರು.
ಅನೇಕ ಮಹಾಪುರುಷರ ಜೀವನ ಚರಿತ್ರೆಗಳಲ್ಲಿ ನೋಡಿದರೆ ಇಂತಹ ಅದ್ಭುತಗಳು ಜರುಗುವುದು ನಮಗೆ ಅಷ್ಟೇನೂ ಆಶ್ಚರ್ಯವಾಗಿ ತೋರುವುದಿಲ್ಲ. ಅಷ್ಟೇ ಏಕೆ, ನರೇಂದ್ರನಾಥನು ನಿದ್ದೆ ಮಾಡುವಾಗ ಪ್ರತಿದಿನವೂ ಮಂಡಲಾಕಾರವಾದ ದಿವ್ಯ ಜ್ಯೋತಿಯೊಂದು ದೂರದಿಂದ ಬಂದು ಆತನ ಭ್ರೂ ಮಧ್ಯೆ ತಲ್ಲೀನವಾಗುತ್ತಿತ್ತಂತೆ. ಇನ್ನೊಂದು ಸಾರಿ ಜ್ಯೋತಿ ಪುರುಷನೊಬ್ಬನು ಕಾಣಿಸಿಕೊಂಡು ಆತನ ದೇಹದಲ್ಲಿ ಐಕ್ಯವಾದನಂತೆ. ಅಪಾರ್ಥಿವ ಪುರುಷರ ವಿಷಯದಲ್ಲಿ ಅಪಾರ್ಥಿವ ಅದ್ಭುತಗಳು ಜರುಗುವುದರಲ್ಲಿ ವಿಶೇಷವೇನಿದೆ? ಆ ಜನ್ಮ ಬ್ರಹ್ಮಚಾರಿಯೂ ಮಹಾವೀರನು ಚಿರಂಜೀವಿಯೂ ಕಾಮರೂಪಿಯೂ ವಜ್ರಶರೀರಿಯೂ ಶ್ರೀರಾಮಚಂದ್ರನ ಪರಮಭಕ್ತನೂ ಆದ ಹನುಮಂತ ದೇವ ನಲ್ಲಿ ನರೇಂದ್ರನಿಗೆ ಅತಿಶಯವಾದ ಭಕ್ತಿ. ಬ್ರಹ್ಮಚರ್ಯ ಒಂದರಿಂದಲೇ ಆತನು ಅಮರನಾದನೆಂದು ದುಸ್ಸಾಧ್ಯವಾದ ಕಾರ್ಯಗಳನ್ನು ಸಾಧಿಸನಿದ್ದನೆಂದು ಬಾಲಕನು ತಿಳಿದಿದ್ದನು. ಒಂದು ದಿನ ಮಹಾವೀರನ ಚರಿತ್ರೆಯನ್ನು ಹರಿಕತೆ ಹೇಳುತ್ತಿದ್ದ ದಾಸರ ಬಳಿಗೆ ಹೋಗಿ ನರೇಂದ್ರನು, ಮಹಾಶಯ, ನಾನು ಮಹಾವೀರನನ್ನು ನೋಡಬೇಕು, ಅವನು ಇರುವುದೆಲ್ಲಿ ಎಂದು ಪ್ರಶ್ನೆ ಮಾಡಿದನು. ತರಳನ ಗಂಭೀರ ಹೃದಯದ ಗಭೀರತರ ಭಾವಗಳನ್ನು ಅರಿಯಲಾರದ ಆ ದಾಸ ಮುಗುಳ್ನಗೆಯಿಂದ ಬಾಳೆ ತೋಟದಲ್ಲಿ ಹುಡುಕಿದ್ರೆ ಸಿಕ್ಕಬಹುದು ಎಂದು ಬಿಟ್ಟರು. ಅವನು ಆ ದಿನ ಬಾಳೆಯ ತೋಟದಲ್ಲಿ ರಾತ್ರಿ ಕತ್ತಲಾಗುವವರೆಗೂ ಕಾದು ಹನುಮಂತನನ್ನು ಕಾಣದೇ ಬಂದು ಬಿಟ್ಟನು. ನರೇಂದ್ರನಿಗೆ 6 ವರ್ಷ ಆಗಲು ಅವನನ್ನು ಶಾಲೆಗೆ ಕಳಿಸಿದ್ರು. ಸ್ವತಂತ್ರ ಜೀವಿಗಳಾದ ಬಾಲಕರಿಗೆ ಪಾಠಶಾಲೆ ಎಂದರೆ ಅದೊಂದು ಜೈಲು. ನರೇಂದ್ರನಿಗೂ ಅದೇ ಅನುಭವ ಉಂಟಾಯಿತು. ಆದರೆ ಅಲ್ಲಿಯೂ ಅವನ ವ್ಯಕ್ತಿತ್ವ ಪ್ರಕಾಶಕ್ಕೆ ಬರದೇ ಬಿಡಲಿಲ್ಲ. ಸಮವಯಸ್ಕರಾದ ಸಹಪಾಠಿಗಳ ಸಂಘದಲ್ಲಿ ಅವನಿಗೆ ಹರ್ಷದಾಯಕವಾಗಿತ್ತು. ಶೀಘ್ರದಲ್ಲಿಯೇ ಅವನ ನೇತೃತ್ವದಲ್ಲಿ ಒಂದು ಚಿಕ್ಕ ತುಂಟರ ಗುಂಪು ತಯಾರಾಯಿತು. ಕ್ರೀಡಾಮತ್ತ ಬಾಲಕನಿಕರದ ಹಾಸ್ಯ ಪರಿಹಾಸ್ಯ ಕೌತುಕ ಕೋಲಾಹಲಗಳಿಗೆ ದತ್ತ ಭವನ ನೆಲೆಬೀಡಾಯಿತು.